Hi students, next now question number 9 nodana. Okay, so 8 question is explain why an anti-acid tablet is taken when you suffer from acidity, and next one is calamine solution is applied on the skin when an antibiotic, and last one is factory waste is neutralized before disposing it into the water bodies ಅಂತ ನಾವು ಆಲ್ರೆಡಿ ಇದಕ್ಕೆಲ್ಲ ಆನ್ಸರ್ಸ್ ಅನ್ನೋದನ್ನ ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಒನ್ ಇಸ್ 9th question. Three liquids are given to you. One is hydrochloric acid, another is sodium hydroxide, and the third is the sugar solution. How will you identify them? You have only turmeric indicator. Okay na? So question is, okay, three liquids are given to you. So three liquids ಅನ್ನೋದನ್ನ ನಿಮಗೆ ಕೊಟ್ಟಿದ್ದಾರೆ. One is hydrochloric acid, and another one is sodium hydroxide, and third one is sugar solution. So ಈ ಮೂರು ಲಿಕ್ವಿಡ್ಸ್ ನ ನಿಮಗೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತೀರಾ ಇದನ್ನ? ಓಕೆ, ಇದು ಆಸಿಡಾ, ಬೇಸಾ, ಓಕೆ, ನ್ಯೂಟ್ರಲಾ ಅಂತ ಯಾವ ರೀತಿ ನೀವು ಇದನ್ನ ಐಡೆಂಟಿಫೈ ಮಾಡ್ತೀರಾ? ನಿಮ್ಮ ಹತ್ರ ಓನ್ಲಿ ಟರ್ಮರಿಕ್ ಇಂಡಿಕೇಟರ್ ಮಾತ್ರ ಇದೆ, ಬೇರೆ ಯಾವುದು ಇಲ್ಲ. ಓಕೆ, ಓನ್ಲಿ ಟರ್ಮರಿಕ್ ಇಂಡಿಕೇಟರ್ ಮಾತ್ರ ಇದೆ, ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅಂಡ್ ದ ಆನ್ಸರ್ಸ್ we will put a drop each of hydrochloric acid, sodium hydroxide, and sugar solution on the turmeric indicator, the liquid which changes the color of turmeric indicator to red is basic in nature. That is sodium hydroxide. The reaction is turmeric indicator, it is in yellow color, plus sodium
hydroxide, or sugar solution, or hydrochloric acid, or sugar solution. And undergoes reaction, color changes to red. Color changes to red. That is sodium hydroxide. Okay, so this is for only for ಏನಕ್ಕೆ ಅಂದರೆ ಬೇಸ್ಗೆ ಮಾತ್ರ. ಇದು ಯಾವ ರೀತಿ ನಾವು ಬೇಸ್ನ ಇಲ್ಲಿ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳಿದ್ರೆ, we will put a drop of each of hydrochloric acid and sodium hydroxide and sugar solution on the turmeric indicator. ಸೊ ಈ ಮೂರು ಸೊಲ್ಯೂಷನ್ ನಾವು ಟರ್ಮರಿಕ್ ಇಂಡಿಕೇಟರ್ ಜೊತೆ ಹಾಕೋಣ. ಒಂದೊಂದು ಡ್ರಾಪ್ನ ಟರ್ಮರಿಕ್ ಇಂಡಿಕೇಟರ್ ಅಲ್ಲಿ ಹಾಕಿದ್ರೆ ದ ಲಿಕ್ವಿಡ್ ವಿಚ್ ಚೇಂಜಸ್ ದ ಕಲರ್ ಆಫ್ ಎ ಟರ್ಮರಿಕ್ ಇಂಡಿಕೇಟರ್. ಆ ಲಿಕ್ವಿಡ್ ಅನ್ನೋದು ಟರ್ಮರಿಕ್ ಕಲರ್ನ, ಓಕೆ, ಆ ಇಂಡಿಕೇಟರ್ನ ಟರ್ಮರಿಕ್ ಇಂಡಿಕೇಟರ್ದು ಕಲರ್ ಅನ್ನೋದನ್ನ ಚೇಂಜ್ ಮಾಡುತ್ತೆ. ಇಟ್ ಟರ್ನ್ಸ್ ರೆಡ್. ಸೊ ಇಲ್ಲಿ ಟರ್ನ್ ರೆಡ್ ಆಗಿ ಆಗುತ್ತೆ ಟರ್ಮರಿಕ್ ಇಂಡಿಕೇಟರ್ ಹಾಕಿದ್ರೆ. ಸೊ ಇಲ್ಲಿ ಟರ್ಮರಿಕ್ ಇಂಡಿಕೇಟರ್ ಅನ್ನೋದು ರೆಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಬೇಸಿಕ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ರೆಡ್ ಆಗಿ ಟರ್ನ್ ಆಗುತ್ತೆ, ಬಟ್ ಇವು ಯಾವುದೂ ರೆಡ್ ಆಗಿ ಟರ್ನ್ ಆಗಲ್ಲ. ಸೊ ಅದಕ್ಕೆ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಬೇಸ್. ಇಲ್ಲಿ ನಮಗೆ ಯಾವುದು ಫಸ್ಟ್ ಒನ್ ಐಡೆಂಟಿಫೈ ಆಯ್ತು ಅಲ್ವಾ, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಇದು ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್ ಅಂತ ನಮಗೆ ಗೊತ್ತಾಯ್ತು ಅಲ್ವಾ. ಇನ್ನು ಎರಡಿದೆ ಅಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಶುಗರ್ ಸೊಲ್ಯೂಷನ್ ಅನ್ನೋದು ಇನ್ನು 2 ಇದೆ ಅಲ್ವಾ. ಸೊ ಇದು ಯಾವುದು ಅಂತ ಐಡೆಂಟಿಫೈ ಮಾಡೋಣ. Now we will put a drop of sodium hydroxide on a drop of each of the other 2 liquids separately. Liquids separately. After that we will put the drops of these mixtures on turmeric indicator, the drop which will changes the color of the turmeric indicator to red contain sugar solution. This is because
the mixture of basic and neutral solution is basic in nature. Okay, so ಇಲ್ಲಿ ನಮಗೆ ಏನು ಅಂತ ಹೇಳಿದ್ರೆ ನಾವು ವಿ ವಿಲ್ ಪುಟ್ ಎ ಡ್ರಾಪ್ ಆಫ್ ಎ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಈಗ ನಮಗೆ ಏನು ಬೇಸ್ ಅಂತ ಗೊತ್ತಾಗಿದೆಯೋ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದನ್ನ ನಾವು ಒಂದು ಡ್ರಾಪ್ ಅಷ್ಟು ಪುಟೆ ಆನ್ ಈಚ್ ಆಫ್ ದೀಸ್ ಅದರ್. ಓಕೆ, ಯಾವ್ಯಾವ ಇನ್ನೂ ಟು ಯಾವ್ದಿದೆ ನಮಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಶುಗರ್ ಸೊಲ್ಯೂಷನ್ ಇದೆ ಅಲ್ವಾ. ಸೊ ಈ ಶುಗರ್ ಸೊಲ್ಯೂಷನ್ಗೆ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಸಪ್ರೇಟ್ ಆಗಿ ಈ ಬೇಸ್ ಅನ್ನೋದನ್ನ ಹಾಕೋಣ. ಓಕೆ, ಆಫ್ಟರ್ ದಟ್ ವಿ ವಿಲ್ ಪುಟ್ ಎ ಡ್ರಾಪ್ ಆಫ್ ದೀಸ್ ಮಿಕ್ಸ್ಚರ್ಸ್ ಆನ್ ಎ ಟರ್ಮರಿಕ್ ಇಂಡಿಕೇಟರ್. ಸೊ ಎರಡನ್ನು ಸಪ್ರೇಟ್ ಆಗಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿ ಮತ್ತೆ ನಾವು ಈ ಟರ್ಮರಿಕ್ ಇಂಡಿಕೇಟರ್ ಜೊತೆ ಮತ್ತೆ ಎ ಡ್ರಾಪ್ ಆಫ್ ಟರ್ಮರಿಕ್ ಇಂಡಿಕೇಟರ್ ಮೇಲೆ ಹಾಕೋಣ, ಎರಡನ್ನು ಸಪ್ರೇಟ್ ಆಗಿ. ಎ ಡ್ರಾಪ್ ವಿಚ್ ವಿಲ್ ಚೇಂಜಸ್ ದ ಕಲರ್ ಆಫ್ ದ ಟರ್ಮರಿಕ್ ಇಂಡಿಕೇಟರ್ಸ್ ಟು ರೆಡ್ ಕಂಟೈನ್ ಶುಗರ್ ಸೊಲ್ಯೂಷನ್. ಸೊ ಇಲ್ಲಿ ಈ ಇಂಡಿಕೇಟರ್ ಜೊತೆ ರೆಡ್ ಆಗಿ ಟರ್ನ್ ಆಗುವಂಥದ್ದು ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಮಿಕ್ಸ್ ಮಾಡಿರುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರ್ಬೋದು ಅಥವಾ ಶುಗರ್ ಸೊಲ್ಯೂಷನ್ ಆಗಿರ್ಬೋದು, ಇವು ಎರಡರಲ್ಲೂ ಯಾವ್ದಾದ್ರು ಒಂದು ನಮಗೆ ರೆಡ್ ಕಲರ್ ಆಗಿ ಬರುತ್ತೆ. ಅಂದ್ರೆ ರೆಡ್ ಕಲರ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಬೇಸಿಕ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ರೆಡ್ ಕಲರ್ ಆಗಿ ಟರ್ನ್ ಆಗ್ತಾ ಇದೆ ಅಂದ್ರೆ ಅದು ಬೇಸಿಕ್ ಅಂತ ಹೇಳಿ ಅಲ್ವಾ. ದ ಡ್ರಾಪ್ ವಿಚ್ ವಿಲ್ ಚೇಂಜಸ್ ದ ಕಲರ್ ಆಫ್ ದ ಟರ್ಮರಿಕ್ ಇಂಡಿಕೇಟರ್ಸ್ ಟು ರೆಡ್ ಕಂಟೈನ್ ಶುಗರ್ ಸೊಲ್ಯೂಷನ್. ಸೊ ಇಲ್ಲಿ ನಮಗೆ ಶುಗರ್ ಸೊಲ್ಯೂಷನ್ ಅನ್ನೋದು ರೆಡ್ ಆಗಿ ಆಗುತ್ತೆ. ಓಕೆ, ದಿಸ್ ಇಸ್ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ದ ಮಿಕ್ಸ್ಚರ್ ಆಫ್ ಬೇಸಿಕ್ ಈಸ್ ನ್ಯೂಟ್ರಲ್ ಅಂಡ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ ಬೇಸಿಕ್ ಇನ್ ನೇಚರ್. ಸೊ ಇಲ್ಲಿ ಬೇಸಿಕ್ ಮತ್ತೆ ನ್ಯೂಟ್ರಲ್ ಎರಡನ್ನೂ ಸೇರಿದ್ರೆ ನಮಗೆ ಬೇಸಿಕ್ ಇನ್ ನೇಚರ್ ಆಗುತ್ತೆ ಅಲ್ವಾ, ಈಸ್ ಬೇಸಿಕ್ ಇನ್ ನೇಚರ್. ಸೊ ಅದಕ್ಕೆ ನ್ಯೂಟ್ರಲ್ ಸೊಲ್ಯೂಷನ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಶುಗರ್ ಸೊಲ್ಯೂಷನ್ ಅಂತ ಹೇಳಿ. ಓಕೆ, ಬೇಸಿಕ್ ಆಲ್ರೆಡಿ ನಮಗೆ ಗೊತ್ತಿರುವಂತದ್ದು ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸಿಕ್. ಸೊ ಬೇಸಿಕ್ ನ್ಯೂಟ್ರಲ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಬೇಸಿಕ್ ಆಗುತ್ತೆ, ಈಸ್ ಬೇಸಿಕ್ ಆಗುತ್ತೆ ಮತ್ತೆ ಅಂತ. ಸೊ ಇಲ್ಲಿ ಬೇಸಿಕ್ ಆಗ್ತಿದೆ. ಓಕೆ, ಸೊ ಇಲ್ಲಿ ರೆಡ್ ಕಲರ್ ಒಪ್ಟೈನ್ ಆಗ್ತಾ ಇದೆ ಅಂದ್ರೆ ಅದು ಬೇಸಿಕ್ ಅಂತ ಅಲ್ವಾ. ಸೊ ಬೇಸಿಕ್ ನಮಗೆ ಒಪ್ಟೈನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನ್ಯೂಟ್ರಲ್ ಸೊಲ್ಯೂಷನ್ ಅನ್ನೋದು ಬೇರೆ ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಓಕೆ, ಸೊ ದಟ್ ನ್ಯೂಟ್ರಲ್ ಸೊಲ್ಯೂಷನ್ ಯಾವುದು ಅಂದ್ರೆ ಶುಗರ್ ಸೊಲ್ಯೂಷನ್, ಅದನ್ನೇ ನಾವು ನ್ಯೂಟ್ರಲ್. ಸೊ ದಿಸ್ ಇಸ್ ಎ ನ್ಯೂಟ್ರಲ್. ಸೊ ಆಬ್ವಿಯಸ್ಲಿ ನಾವೀಗ ಹೇಳ್ಬೋದು ಏನು ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸಿಕ್ ಅಂಡ್ ಶುಗರ್ ಸೊಲ್ಯೂಷನ್ ಅನ್ನೋದು ಬೇಸ್ ಇಲ್ಲಿ ನ್ಯೂಟ್ರಲ್ ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನೋದು ಆಸಿಡ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವ ರೀತಿ ಹೈಡ್ರೋಕ್ಲೋರಿಕ್ ಆಸಿಡ್ ಸಹ ನಾವು ಆಸಿಡ್ ಅಂತ ಹೇಳ್ಬೋದು ಫ್ರಮ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಾವು ಯಾವ ರೀತಿ ಈ ಇಂಡಿಕೇಟರ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಇದನ್ನ ಬೇಸಿಕ್ ಮತ್ತೆ ನ್ಯೂಟ್ರಲ್ ಯಾವುದು ಅಂತ ಹೇಳಿದಾಯ್ತು. ಅದೇ ಆಸಿಡ್ ಅಂತ ನಾವು ಯಾವ ರೀತಿ ಗೊತ್ತಾಗುತ್ತೆ ಇದರಿಂದ ವಿತ್ ಟರ್ಮರಿಕ್ ಇಂಡಿಕೇಟರ್ಸ್ ಇಂದ ಅಂತ. ಓಕೆ, ಅಂಡ್ ಆನ್ ದ ಅದರ್ ಹ್ಯಾಂಡ್ the drop which will not change the color of turmeric indicator contains hydrochloric acid. This is because hydrochloric acid reacts with sodium hydroxide to form a neutral solution. ಸೊ ಬೇರೆ ಕಡೆ ನಮಗೆ ಒಂದು ಕಡೆ ನಾವು ಎರಡನ್ನು ಅಂದ್ರೆ
ಬೇಸ್ ಜೊತೆ ಶುಗರ್ ಸೊಲ್ಯೂಷನ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಮಿಕ್ಸ್ ಮಾಡಿ, ಸಾರಿ ಹೈಡ್ರೋಕ್ಲೋರಿಕ್ ಆಸಿಡ್ ನ ಶುಗರ್ ಅಂದ್ರೆ ಬೇಸ್ ಜೊತೆ, ಇಲ್ಲಿ ಬೇಸ್ ಯಾವುದು ಅಂತ ನಮಗೆ ಆಲ್ರೆಡಿ ಫಸ್ಟೇ ಗೊತ್ತಲ್ವಾ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್. ಸೊ ಈ ಬೇಸ್ ನ ನಾವು ಯಾವ ರೀತಿ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಶುಗರ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಮತ್ತೆ ನಾವು ಯಾವ ರೀತಿ ಟರ್ಮರಿಕ್ ಇಂಡಿಕೇಟರ್ ಜೊತೆ ಮಿಕ್ಸ್ ಮಾಡಿದಾಗ ಒಂದು ನಮಗೆ ನ್ಯೂಟ್ರಲ್ ಅಂತ ಗೊತ್ತಾಯ್ತು ಅಲ್ವಾ. ಸೊ ಇನ್ನ ಒಂದು ಕಡೆ ನಮಗೆ ಎ ಡ್ರಾಪ್ ವಿಲ್ ಓಕೆ ವಿಚ್ ವಿಲ್ ನಾಟ್ ಚೇಂಜಸ್ ದ ಕಲರ್ ಆಫ್ ದ ಟರ್ಮರಿಕ್ ಇಂಡಿಕೇಟರ್. ಸೊ ಯಾವುದು ನಮಗೆ ಇಲ್ಲಿ ಯಾವುದೇ ರೀತಿಯ ಕಲರ್ ಚೇಂಜ್ ಅನ್ನೋದು ಇಲ್ಲದೆ ಇರುತ್ತೋ ಅದೇ ನಮಗೆ ಹೈಡ್ರೋಕ್ಲೋರಿಕ್ ಆಸಿಡ್. ಇದು ಈ ಹೈಡ್ರೋಕ್ಲೋರಿಕ್ ಆಸಿಡ್ ನ ಯಾವಾಗ ನಾವು ಬೇಸ್ ಜೊತೆ ಮಿಕ್ಸ್ ಮಾಡಿ ಟರ್ಮರಿಕ್ ಇಂಡಿಕೇಟರ್ ಜೊತೆ ಹಾಕ್ತಿವೋ ಆಗ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಆಗಲ್ಲ. ಓಕೆ, ದಿಸ್ ಈಸ್ ಯಾಕೆ ಅಂತ ಹೇಳಿದ್ರೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ಈ ಆಸಿಡ್ ಅನ್ನೋದು ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಟು ಫಾರ್ಮ್ ಎ ನ್ಯೂಟ್ರಲ್ ಸೊಲ್ಯೂಷನ್. ಅಲ್ಲಿ ನ್ಯೂಟ್ರಲೈಸೇಷನ್ ಆಗ್ತಾ ಇದೆ. ಸೊ ನ್ಯೂಟ್ರಲ್ ಸೊಲ್ಯೂಷನ್ ಆಗ್ತದೆ, ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಅಲ್ವಾ. ಸೊ ಈ ರೀತಿ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಇಲ್ಲಿ ಬೇಸ್ ಅಂತ ಹೇಳಿದ್ರೆ ನಾವು ಈ ಹೈಡ್ರೋಕ್ಲೋರಿಕ್ ಆಸಿಡ್ ಇದು ಆಸಿಡ್ ಅಲ್ವಾ. ಸೊ ದಿಸ್ ಆಸಿಡ್ ರಿಯಾಕ್ಟ್ಸ್ ವಿತ್ ದಿಸ್ ಬೇಸ್. ಸೊ ಎರಡು ಆಗಿ ನಮಗೆ ನ್ಯೂಟ್ರಲ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಈ ರೀತಿ ನಾವು ಟರ್ಮರಿಕ್ ಇಂಡಿಕೇಟರ್ಸ್ ನ ಯೂಸ್ ಮಾಡಿಕೊಂಡು ಒಂದೇ ಒಂದು ಟರ್ಮರಿಕ್ ಇಂಡಿಕೇಟರ್ ನ ಯೂಸ್ ಮಾಡಿಕೊಂಡು ಆಸಿಡ್ ಬೇಸ್ ನ್ಯೂಟ್ರಲ್ ಅಂತ ನಾವು ಡಿಸ್ಟಿಂಗ್ವಿಷ್ ಮಾಡ್ಬೋದು. ಓಕೆ, ಫಸ್ಟ್ ಪಾಯಿಂಟ್ ಇಸ್ ಹೌ ಟು ಡಿಟರ್ಮೈನ್ ಬೇಸ್ ಅಂತ ಹೇಳಿದ್ರೆ ಈ ಬೇಸ್ ಅನ್ನೋದನ್ನ ನಾವು ಓಕೆ ಈ 3 ಸೊಲ್ಯೂಷನ್ಸ್ ಅಲ್ಲಿ ಯಾವ್ದಾದ್ರು ಒಂದನ್ನ ನಾವು ತಗೊಂಡೋಗಿ ಮೂರನ್ನು ತಗೊಂಡೋಗಿ ನಾವು ಈ ಇಂಡಿಕೇಟರ್ ಜೊತೆ ಟರ್ಮರಿಕ್ ಇಂಡಿಕೇಟರ್ ಜೊತೆ ಹಾಕಿದಾಗ ನಮಗೆ ರೆಡ್ ಕಲರ್ ಆಗಿ ಯಾವ್ದಾದ್ರು ಬಂದ್ರೆ ಅದನ್ನ ನಾವು ಬೇಸ್ ಅಂತ ಹೇಳ್ತೀವಿ, ರೆಡ್ ಕಲರ್ ಆಗಿ. ಮತ್ತೆ ಈ ಬೇಸ್ ನ ಓಕೆ ಸೆಕೆಂಡ್ ಸ್ಟೆಪ್ ಇಸ್ ಬೇಸ್ ನ ನಾವು ಪ್ಲಸ್ ಈ ಇರುವಂತ ಮಿಕ್ಕಿರುವಂತ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಶುಗರ್ ಸೊಲ್ಯೂಷನ್ ಜೊತೆ ಸೆಪರೇಟ್ ಆಗಿ ಹಾಕಬೇಕು. ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಶುಗರ್ ಸೊಲ್ಯೂಷನ್ ಜೊತೆ ಹಾಕಿ ಮತ್ತೆ ಇದು ನಮ್ಗೆ ಏನ್ ಮಾಡುತ್ತೆ, ಮತ್ತೆ ಇವೆರಡನ್ನ ಮಿಕ್ಸ್ ಮಾಡಿ ಮತ್ತೆ ನಾವು ಟರ್ಮರಿಕ್ ಸೊಲ್ಯೂಷನ್ಗೆ ಹಾಕ್ಬೇಕು. ಟರ್ಮರಿಕ್ ಇಂಡಿಕೇಟರ್ ಜೊತೆ ಹಾಕಿದಾಗ ನಮ್ಗೆ ಅಲ್ಲಿ ಓಕೆ ಇವೆರಡು ರಿಯಾಕ್ಟ್ ಆಗಿ ಮತ್ತೆ ನಮ್ಗೆ ಬೇಸ್ ಅನ್ನೋದು ಫಾರ್ಮ್ ಆಗುತ್ತೆ, ರೆಡ್ ಕಲರ್ ಅನ್ನೋದು ಒಪ್ಟೈನ್ ಆಗಿರುತ್ತೆ. ಸೊ ಇದರಿಂದ ನಾವು ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಬೇಸ್ ಅನ್ನೋದು ಓಕೆ ಬೇಸ್ ರಿಯಾಕ್ಟ್ಸ್ ವಿತ್ ನ್ಯೂಟ್ರಲ್ ಸೊಲ್ಯೂಷನ್. ನ್ಯೂಟ್ರಲ್ ಜೊತೆ ರಿಯಾಕ್ಟ್ ಆಗಿದ್ರೆ ಮತ್ತೆ ನಮ್ಗೆ ಈ ರೆಡ್ ಕಲರ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಬೇಸ್ ನಾವು ಯಾವ್ದು ಯೂಸ್ ಮಾಡ್ತಿರೋದು ಕಾಮನ್ ಬೇಸ್ ಇಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ. ಬಟ್ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಯಾವುದೇ ರೀತಿಯ ಕಲರ್ ಬರಲ್ಲ. ಬಟ್ ಶುಗರ್ ಸೊಲ್ಯೂಷನ್ ಅಲ್ಲಿ ಕಲರ್ ಅನ್ನೋದು ರೆಡ್ ಕಲರ್ ಅನ್ನೋದು ಒಪ್ಟೈನ್ ಆಗಿರುತ್ತೆ. ಓಕೆ, ಟರ್ಮರಿಕ್ ಜೊತೆ ಯೂಸ್ ಮಾಡಿದಾಗ. ಸೊ ಅದಕ್ಕೆ ನಾವು ಈ ಶುಗರ್ ಸೊಲ್ಯೂಷನ್ ಅದನ್ನ ಇಲ್ಲಿ ನ್ಯೂಟ್ರಲ್ ಅಂತ ಹೇಳ್ತೀವಿ. ಶುಗರ್ ಸೊಲ್ಯೂಷನ್ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ದಿಸ್ ಶುಗರ್ ಸೊಲ್ಯೂಷನ್ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಅಂಡ್ ಲಾಸ್ಟ್ ಸ್ಟೆಪ್ ಇಸ್ ಸ್ಟೆಪ್ ನಂಬರ್ 3. ಇಲ್ಲಿ ನಾವು ಈಗ ಇಲ್ಲಿ ಮಾಡಿದ್ವಲ್ವಾ. ಸೊ ಬೇಸ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ಸ್ ನ ರಿಯಾಕ್ಟ್ ಮಾಡಿದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನೋದು ಇರಲ್ಲ ಅಲ್ವಾ. ಸೊ ನೋ ರಿಯಾಕ್ಷನ್ ಅಲ್ವಾ ಫಸ್ಟ್ ಒನ್ಗೆ. ಆ ನೋ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಆಸಿಡ್ ಅಲ್ವಾ ಇದು, ದಿಸ್ ಒನ್ ಇಸ್ ಆಸಿಡ್. ಸೊ ಈ ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅದನ್ನ ಕೊಡುತ್ತೆ. ಸೊ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಕೊಡ್ಬೇಕು ಅಂದ್ರೆ ಸಾಲ್ಟ್ ಅದು ಅಲ್ವಾ. ನ್ಯೂಟ್ರಲೈಸೇಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎರಡೂ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಏನು ಇಂಡಿಕೇಟರ್ ಹೋಗಿ ಒಂದು ಆಸಿಡ್ ಅಥವಾ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಓಕೆ ಇಲ್ಲಿ ಬೇಸ್ ಅನ್ನೋದು ಕಲರ್ ಅನ್ನೋದು ಬಂದ್ರೆ ನಮ್ಗೆ ಇಂಡಿಕೇಟರ್ ಈ ಟರ್ಮರಿಕ್ ಇಂಡಿಕೇಟರ್ಗೆ ರೆಡ್ ಅಂತ ಬಂದ್ರೆ ನಮ್ಗೆ ಬೇಸ್ ಅಂತ ಹೇಳ್ತಿದೀವಿ ಅಲ್ವಾ ನಾವು. ಅದೇ ಇಲ್ಲಿ ಬೇಸ್ ಈ ಬೇಸ್ ಅನ್ನೋದು ನ್ಯೂಟ್ರಲ್ ಜೊತೆ ರಿಯಾಕ್ಟ್ ಆದ್ರೆ ನಮ್ಗೆ ರೆಡ್ ಅನ್ನೋದು ಬರ್ತಾ ಇದೆ. ಬಟ್ ಇಲ್ಲಿ ಬೇಸ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದ್ರೆ ನೋ ರಿಯಾಕ್ಷನ್ ಇಲ್ಲಿ ಓಕೆ ನ್ಯೂಟ್ರಲ್ ಅಂತ. ಸೊ ಇಲ್ಲಿ ನಾವು ಯೂಸ್ ಮಾಡ್ತಿರುವಂತದ್ದು ಯಾವುದು ಆಸಿಡ್ ಅಂದ್ರೆ ದಟ್ ಈಸ್ HCl, ಇಟ್ ಈಸ್ ಎ ಆಸಿಡ್. ಸೊ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ಓನ್ಲಿ ಒನ್ ಟರ್ಮರಿಕ್ ಇಂಡಿಕೇಟರ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ರೀತಿ ಯಾವುದು ಆಸಿಡ್ ಯಾವುದು ಬೇಸ್ ಅಂತ ನಾವು ಡಿಸ್ಟಿಂಗ್ವಿಷ್ ಮಾಡ್ಬೋದು. ಸೊ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ plus hydrochloric acid equation ಇದು ಓಕೆ.
ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ sugar solution gives a mixture. ಸೊ ಈ ಮಿಕ್ಸ್ಚರ್ ನಮಗೆ ಮತ್ತೆ ಡ್ರಾಪ್ ಆಫ್ ಟರ್ಮರಿಕ್ ಸಲ್ಯೂಷನ್ ಅಥವಾ ಇಂಡಿಕೇಟರ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಟರ್ಮರಿಕ್ ಸಲ್ಯೂಷನ್ ಜೊತೆ ರಿಯಾಕ್ಟ್ ಆಗಿ ನಮಗೆ 2 ಪ್ರಾಡಕ್ಟ್ಸ್ನ ಕೊಡುತ್ತೆ. ಓಕೆ, 2 ಪ್ರಾಡಕ್ಟ್ಸ್ನ ಕೊಡುತ್ತೆ. ಫಸ್ಟ್ ಒನ್ ಇಸ್ ಶುಗರ್ ಸಲ್ಯೂಷನ್. ಈ ಶುಗರ್ ಸಲ್ಯೂಷನ್ ಬರಬೇಕು ಅಂದ್ರೆ ಇಲ್ಲಿ ಕಲರ್ ಅನ್ನೋದು ಚೇಂಜ್ ಆಗಬೇಕು. ಕಲರ್ ಚೇಂಜಸ್. ಸೊ ಇಲ್ಲಿ ನೋ ಚೇಂಜಸ್, ಏನು ಚೇಂಜಸ್ ಇರಲ್ಲ ಇನ್ ಕಲರ್. ನೋ ಚೇಂಜ್ ಇನ್ ಕಲರ್, ಯಾವುದೇ ರೀತಿಯ ಕಲರ್ ಚೇಂಜ್ ಅನ್ನೋದು ಇರಲ್ಲ. ಸೊ ಅದು ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಬೇಸ್. ಓಕೆ, ಈ ಬೇಸ್ ಅನ್ನೋದು ಇವುಗಳ ಜೊತೆ ರಿಯಾಕ್ಟ್ ಆಗಿ ಸಪರೇಟ್ ಆಗಿ ಇದು ಮಿಕ್ಸ್ಚರ್ ಆಗುತ್ತೆ. ಮತ್ತೆ ಇದು ಟರ್ಮರಿಕ್ ಸಲ್ಯೂಷನ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ 2 ಟೈಪ್ಸ್, ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಶುಗರ್ ಸಲ್ಯೂಷನ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಇಲ್ಲಿ ಶುಗರ್ ಸಲ್ಯೂಷನ್ ಜೊತೆ ರಿಯಾಕ್ಟ್ ಆಗದ ನಮಗೆ ಇಲ್ಲಿ ರೆಡ್ ಕಲರ್ ಅನ್ನೋದು ಒಬ್ಟೈನ್ ಆಗುತ್ತೆ. ರೆಡ್ ಕಲರ್ ಅನ್ನೋದು ಒಬ್ಟೈನ್ ಆಗುತ್ತೆ. ಸೊ ಈ ಶುಗರ್ ಸಲ್ಯೂಷನ್ ನಾವು ನ್ಯೂಟ್ರಲ್ ಅಂತ ಹೇಳ್ಬೋದು, ನ್ಯೂಟ್ರಲ್ ಸಲ್ಯೂಷನ್ ಅಂತ ಹೇಳ್ಬೋದು. ಅಂಡ್ ಅದೇ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಆಸಿಡ್ ಅಂತ ಹೇಳ್ಬೋದು. ಓಕೆ, ಆಸಿಡಿಕ್ ಅಂತ ಹೇಳ್ಬೋದು. ಇನ್ ನೇಚರ್ ಇದು ಆಸಿಡ್ ಅಂತಾನು ಹೇಳ್ಬೋದು, ಬಟ್ ಆಸಿಡಿಕ್ ಅಂತ ಆದ್ರೂ ಹೇಳ್ಬೋದು. ಓಕೆನಾ. ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ blue litmus paper is dipped in a solution it remains blue. What is the nature of the solution? Explain. ಸೊ ಏನು ಆ ಸೊಲ್ಯೂಷನ್ಸ್ ನೇಚರ್ ಏನು? ಬ್ಲೂ ಲಿಟ್ಮಸ್ ಪೇಪರ್ನ ನಾವು ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದ್ರೆ ಅದು ಬ್ಲೂ ಆಗೇ ಇರುತ್ತೆ. ಓಕೆ, ಅಲ್ಲಿ ಯಾವುದೇ ರೀತಿಯ ಕಲರ್ ಚೇಂಜಸ್ ಅನ್ನೋದು ಇರಲ್ಲ. ಸೊ ಏನು ನೇಚರ್, ಈ ಸೊಲ್ಯೂಷನ್ದು ಏನು ನೇಚರ್ ಅಂತ ಕೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿ ಅಂತ. ಓಕೆ, ಅಂಡ್ ಆನ್ಸರ್ ಇಸ್ ವಿ ನೋ that basic and neutral solutions do not change the color. Change the color of blue litmus paper. Blue litmus paper. Since blue turns blue litmus remains blue after dipping in the solution. The solution is either
basic or neutral in nature. Put a drop of this solution on a red litmus paper. It turns blue. It turns blue. Then the above solution is basic in nature and if no change in color occurs, then it is neutral. So this is the answer. ಸೊ ಯಾಕೆ ನಾವು ಬ್ಲೂ ಲಿಟ್ಮಸ್ ಪೇಪರ್ನ ಒಂದು ಸೊಲ್ಯೂಷನಲ್ಲಿ ಡಿಪ್ ಮಾಡಿದಾಗ ನಮಗೆ ಬ್ಲೂ ಆಗೇ ಇರುತ್ತೆ, ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಯಾಕೆ ಇರಲ್ಲ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ. ವಿ ನೋ ದಟ್ ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಸೊಲ್ಯೂಷನ್ ಡು ನಾಟ್ ಚೇಂಜ್ ದ ಕಲರ್ ಆಫ್ ಎ ಬ್ಲೂ ಲಿಟ್ಮಸ್ ಪೇಪರ್. ಸೊ ಇಲ್ಲಿ ನಮಗೆ ಆಲ್ರೆಡಿ ಗೊತ್ತು, ಬೇಸಿಕ್ಕು ಮತ್ತು ನ್ಯೂಟ್ರಲ್ಲು ಇದ್ರೆ ಸೊಲ್ಯೂಷನ್ಸು ಈ ಬ್ಲೂ ಲಿಟ್ಮಸ್ ಪೇಪರಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನೋದು ಆಗಲ್ಲ ಅಂತ. ಸಿನ್ಸ್ ಬ್ಲೂ ಲಿಟ್ಮಸ್ ಪೇಪರ್ಸ್ ರಿಮೈನ್ಸ್ blue after dipping in the solution is either basic or neutral in nature. So since ನಾವು ಬ್ಲೂ ಲಿಟ್ಮಸ್ ಪೇಪರ್ನ ಡಿಪ್ ಮಾಡಿದ್ರು ಸಹ ಬ್ಲೂ ಆಗೇ ಇದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಕಲರಲ್ಲಿ ಅಂತ ಹೇಳಿದ್ರೆ ಅದು ಐದರ್ ಬೇಸಿಕ್ ಆದರೂ ಆಗಿರುತ್ತೆ ಅಥವಾ ನ್ಯೂಟ್ರಲ್ ಆದರೂ ಆಗಿರುತ್ತೆ ಅಂತ. ಪುಟ್ ಎ ಡ್ರಾಪ್ ಆಫ್ ದಿಸ್ ಸೊಲ್ಯೂಷನ್ ಆನ್ ಎ ರೆಡ್ ಲಿಟ್ಮಸ್ ಪೇಪರ್. ಸೊ ಈ ಸೊಲ್ಯೂಷನ್ ನಾವು ರೆಡ್ ಲಿಟ್ಮಸ್ ಪೇಪರ್ಗೆ ಹಾಕಿದ್ರೆ ಇಟ್ ಟರ್ನ್ಸ್ ಬ್ಲೂ. ಈ ರೆಡ್ ಇರೋದು ಬ್ಲೂ ಆಗುತ್ತೆ. ದೆನ್ ದ ಅಬೋವ್ ಸೊಲ್ಯೂಷನ್ ಇಸ್ ಬೇಸಿಕ್ ಇನ್ ನೇಚರ್. ಸೊ ಇಲ್ಲಿ ಲಿಟ್ಮಸ್ ಪೇಪರು ರೆಡ್, ಓಕೆ, ದಿಸ್ ಸೊಲ್ಯೂಷನ್ಗೆ ಹಾಕಿದಾಗ ಅದು ಈ ಬ್ಲೂ ಇರೋದು ರೆಡ್ಗೆ ಚೇಂಜ್ ಆದ್ರೆ, ರೆಡ್ ಲಿಟ್ಮಸ್ ಪೇಪರ್ಗೆ ಹಾಕಿದಾಗ ನಮಗೆ ಈ ರೆಡ್ ಇರೋದು ಬ್ಲೂಗೆ ಚೇಂಜ್ ಆದರೆ ಅದು ನಮಗೆ ಬೇಸಿಕ್ ಅಂತ ಹೇಳಿ. ಓಕೆ, ಇಟ್ ಈಸ್ ಇನ್ ಬೇಸಿಕ್ ಇನ್ ನೇಚರ್. ಇಫ್ ನೋ ಚೇಂಜ್ ಇನ್ ಎ ಕಲರ್ ಅಕ್ಕರ್ಸ್, ಸೊ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ನ್ಯೂಟ್ರಲ್ ಅಂತ. ಸೊ ಯಾವುದೇ ರೀತಿಯ ಚೇಂಜಸ್ ಇಲ್ಲ ರೆಡ್ ಅಲ್ಲಿ ಅಂದ್ರೂ ಸಹ ಅದು ನ್ಯೂಟ್ರಲ್ ಅಂತ. ಓಕೆ, and next one is consider the following statement. So A is both acids and bases change color of all indicators. And B, if an indicator gives a color change with an acid, it does not give a change with the base. And C, if an indicator changes color with the base, it does not change color with an acid.
D, change of color in an acid and a base depends on the type of the indicator. So, which of these statements are correct? So, A, first one is all 4. Second one is A and D. Third one is B and C. And fourth one is only D. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವೆಶನ್ ಅಂತ ಹೇಳಿದ್ರೆ, ಈ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಓಕೆ ಬೋತ್ ಆಸಿಡ್ಸ್ ಅಂಡ್ ಬೇಸಸ್ ಚೇಂಜ್ ಕಲರ್ಸ್ ಆಫ್ ಆಲ್ ಇಂಡಿಕೇಟರ್ಸ್. ಫಸ್ಟ್ ಒನ್ ಇಸ್ ಆಸಿಡ್ಸು ಮತ್ತು ಬೇಸಸ್ ಎರಡೂ ಸಹ ಎಲ್ಲ ಇಂಡಿಕೇಟರ್ಸ್ ಅಲ್ಲಿ ಚೇಂಜ್ನ ಮಾಡುತ್ತೆ, ಕಲರ್ಸ್ನ ಚೇಂಜ್ ಆಗುತ್ತೆ, ಆಸಿಡ್ಸು ಚೇಂಜ್ ಆಗುತ್ತೆ, ಬೇಸಸ್ಸು ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಬಿ ಇಸ್ if an indicator gives a color change with an acid, it does not give a change with a base. ಸೊ ಈಗ ಒಂದು ಇಂಡಿಕೇಟರು ಕಲರ್ ಚೇಂಜ್ ಕೊಡ್ತಾ ಇದೆ ಆಸಿಡ್ ಜೊತೆ ಅಂತ ಹೇಳಿದ್ರೆ ಅದು ಚೇಂಜ್ ಅನ್ನೋದನ್ನ ಕೊಡಲ್ಲ ಬೇಸಿಕ್ ಜೊತೆ. ಆ್ಯಂಡ್ ಇಫ್ ಅನ್ ಇಂಡಿಕೇಟರ್ ಚೇಂಜಸ್ ದ ಕಲರ್ಸ್ ವಿತ್ ಅ ಬೇಸ್, ಇಟ್ ಡಸ್ ನಾಟ್ ಚೇಂಜ್ ಕಲರ್ ವಿತ್ ಅನ್ ಆಸಿಡ್. ಸೊ ಒಂದು ಇಂಡಿಕೇಟರ್ ಬೇಸ್ ಜೊತೆ ಕಲರ್ ಚೇಂಜ್ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಇನ್ನು ಆಸಿಡ್ಸ್ ಜೊತೆ ಕಲರ್ ಅನ್ನೋದನ್ನ ಚೇಂಜ್ ಮಾಡಲ್ಲ ಅಂತ. ಆ್ಯಂಡ್ ಡಿ ಒನ್ ಇಸ್ change of color in an acid and a base depends on the type of a indicator. ಸೊ ಇಲ್ಲಿ ಚೇಂಜ್ ಆಫ್ ಎ ಕಲರ್ ಆಸಿಡ್ ಅಥವಾ ಬೇಸ್ ಯಾವುದಾದ್ರೂ ಆಗಿರ್ಬೋದು, ಚೇಂಜ್ ಅನ್ನೋದು ಕಲರ್ ಚೇಂಜ್ ಅನ್ನೋದು ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ಇಂಡಿಕೇಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್? ಫಸ್ಟ್ ಒನ್ ಇಸ್ ಆಪ್ಷನ್ ಎ ಇಸ್ ಆಲ್ 4, ಎಲ್ಲಾನು 4 ಎಲ್ಲ ಕರೆಕ್ಟ್ ಇದೆ. ಆ್ಯಂಡ್ ಬಿ ಇಸ್ ಎ ಮತ್ತೆ ಡಿ ಕರೆಕ್ಟ್ ಆಗಿದೆ. ಆ್ಯಂಡ್ ಸಿ ಇಸ್ ಬಿ ಮತ್ತೆ ಸಿ ಕರೆಕ್ಟ್ ಆಗಿದೆ. ಆ್ಯಂಡ್ ಫೋರ್ತ್ ಒನ್ ಇಸ್ ಡಿ ಕರೆಕ್ಟ್ ಆಗಿದೆ ಅಂತ. ಸೊ ಆನ್ಸರ್ ಇಸ್ ಓನ್ಲಿ ಡಿ. ಆನ್ಸರ್ ಇಸ್ ಓನ್ಲಿ ಡಿ. ಓಕೆನಾ? ಸೊ ಇಲ್ಲಿ ಯಾವ ರೀತಿ ಚೇಂಜಸ್ ಅನ್ನೋದು ಆಗುತ್ತೆ ಅಂತ ಹೇಳಿದ್ರೆ, ಈ ಇಂಡಿಕೇಟರ್ ಮೇಲೆ ಡಿಪೆಂಡ್ ಆಗಿನೇ ಆಸಿಡ್ಸು ಬೇಸಸ್ ಅನ್ನೋದು ಕಲರ್ ಚೇಂಜ್ ಆಗುತ್ತೆ. ಈ ಇದ್ರ ಪ್ರಕಾರ ಓಕೆ ಆಸಿಡ್ಸು ಬೇಸಸ್ಸು ಎಲ್ಲ ಇಂಡಿಕೇಟರ್ಸ್ ಅಲ್ಲಿ ನಮಗೆ ಕಲರ್ ಚೇಂಜ್ ಅನ್ನೋದು ಆಗಲ್ಲ. ಆ್ಯಂಡ್ ಇಂಡಿಕೇಟರ್ಸು ಚೇಂಜ್ ಅನ್ನೋದು ಆಸಿಡ್ ಅಲ್ಲಿ ಆದರೆ, ಒಂದು ಇಂಡಿಕೇಟರ್ ಅಲ್ಲಿ ಚೇಂಜ್ ಆಗ್ತಿದೆ ಆಸಿಡ್ಸ್ ಅಂತ ಹೇಳಿದ್ರೆ ಎಲ್ಲ ಬೇರೆ ಇಂಡಿಕೇಟರ್ಸ್ ಬೇರೆ ಬೇಸಸ್ ಅಲ್ಲಿ ಚೇಂಜ್ ಆಗಲ್ಲ ಅಂತ ಅಲ್ಲ. ಆ್ಯಂಡ್ ಇಫ್ ದ ಇಂಡಿಕೇಟರ್ ಚೇಂಜಸ್ ಎ ಕಲರ್ ಆಫ್ ವಿತ್ ಬೇಸ್ ಅಂತ ಹೇಳಿದ್ರೆ, ಬೇಸ್ ಜೊತೆ ಇಂಡಿಕೇಟರ್ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಈ ಆಸಿಡ್ಸ್ ಇಂದ ಚೇಂಜ್ ಆಗಲ್ಲ ಅಂತ ಅಲ್ಲ. ಆ್ಯಂಡ್ ಇದರಿಂದ ಇದು ಮೇನ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ಚೇಂಜ್ ಆಫ್ ಕಲರ್ ಅನ್ನೋದು ಆಸಿಡ್ಸ್ ಮತ್ತೆ ಬೇಸಸ್ ಡಿಪೆಂಡ್ಸ್ ಆನ್ ಏನ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಟೈಪ್ ಆಫ್ ಎ ಇಂಡಿಕೇಟರ್, ಯಾವ ಟೈಪ್ ಆಫ್ ಇಂಡಿಕೇಟರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿಗೆ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್ ಫಿನಿಶ್ ಆಗ್ತದೆ ವಿತ್ ಎಕ್ಸಸೈಸಸ್. ಓಕೆ, ವಿತ್ ಎಕ್ಸಸೈಸಸ್. ಆ್ಯಂಡ್ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಓಕೆ, ಆ್ಯಂಡ್ ಇಲ್ಲಿಗೆ ನಾವು ಲಾಸ್ಟ್ ಮಾಡೋಣ. ನೆಕ್ಸ್ಟ್ ಪೀರಿಯಡಲ್ಲಿ ನಾವು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಆ್ಯಂಡ್ ಥ್ಯಾಂಕ್ ಯು.